ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸ್ವಾಭಿಮಾನದ ಬದುಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಕೆಚ್ಚೆದೆ ಹೋರಾಟಗಾರರು ಸ್ವಾಭಿಮಾನದ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ ಅಂತ ಹೇಳಿ ಅವರು ಚಿತ್ರಿಸ್ತಾ ಇದ್ದಾರೆ. ನಾವು ಸದಾಶಿವ ಆಯೋಗದ ವರದಿನೇ ಆಧಾರವಾಗಿ ಇಟ್ಕೊಂಡು ಮನೆ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾವು ಭಾಳಷ್ಟು ಒತ್ತಡ ಹಾಕಿದ್ವಿ, ಮನವಿಯನ್ನು ಮಾಡಿದ್ವಿ. ಎಲ್ಲ ಮಂತ್ರಿಗಳು, ಶಾಸಕರು, ಹೋರಾಟಗಾರರು ಎಲ್ಲ ಕಡೆಗೂ ಕೂಡ ಹೋರಾಟವನ್ನು ಕೂಡ ನಡೀತು. ಆದರೆ ಕೊನೆಗೆ ನಾಗಮೋಹನ್ ದಾಸರವರು ಇದರಲ್ಲಿ ಭಾಳ ಗೊಂದಲ ಇದೆ. ಆದಿ ಕರ್ನಾಟಕ ಅಂತಂದೇಳಿ ಮಾದಿಗರು ಹೇಳ್ತಾರೆ, ವಲಯರು ಹೇಳ್ತಾರೆ, ಛಲವಾದಿಗಳು ಕೂಡ ಹೇಳ್ತಾರೆ. ಆದಿ ದ್ರಾವಿಡ ಅಂತ ಹೇಳಿದರೆ ಮಾದಿಗರು ಹೇಳ್ತಾರೆ ಮತ್ತು ಛಲವಾದಿಗಳು ಕೂಡ ಹೇಳ್ತಾರೆ. ಆದಿ ಆಂಧ್ರ ಅಂತಂದು ಹೇಳಿದ್ರೆ ಕೆಲವರು ಮಾದಿಗರು ಬರೆಸಿದ್ದಾರೆ, ಕೆಲವರು ವಲಯರು ಕೂಡ ಈಗ ಬರೆಸಿಬಿಟ್ಟಿದ್ದಾರೆ. ಇದು 16 ಜಿಲ್ಲೆಯಲ್ಲಿ ದೊಡ್ಡ ಗೊಂದಲ ಇದೆ. ಅದೇ ಸದಾಶಿವರವರು ಸುಮಾರು 7 ಲಕ್ಷ ಜನರನ್ನ ಹಾಗೆ ಇಟ್ಬಿಟ್ಟಿದ್ದಾರೆ. ಇವರು ಮಾದ್ರು ಅಲ್ಲ, ಇವ್ರು ಯಾರು ಅಲ್ಲ, ಇವ್ರು ಗುರ್ತಿಸೋಕ್ಕಾಗಲ್ಲ ಅಂತಂದೇಳಿ. ಹೀಗಾಗಿ ಕೊನೆಗೆ ಅವರೊಂದು ಮಧ್ಯಂತರ ವರದಿ ಕೊಟ್ಟರು, ನಿಮಗೆಲ್ಲ ಗೊತ್ತಿದೆ. ಕೊನೆಗೆ ನಾವು ಹೋಗಿ ಹೇಳಿದ್ವಿ, ವರದಿ ಕೊಡೋದಕ್ಕಿಂತ ಮುಂಚೆನೇ ನಾನು ಹೇಳಿಬಿಟ್ಟೆ, ಸರ್ ಅವ್ರು ಯಾಕೋ ಇಂಪಿರಿಕಲ್ ಡಾಟಾ ಸರಿಯಾದ ದತ್ತಾಂಶ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಮಾಡಿ ಬೇರೆ ವ್ಯವಸ್ಥೆ ಮಾಡೋಕೆ ಏನು ಮಾಡ್ಬೇಕು ಕೇಳಪ್ಪ ಅಂದರು. ಇಲ್ಲ ಸರ್, ತಲೆ ಎಣಿಕೆ ಆಗಿಬಿಡಲಿ, ಸಮೀಕ್ಷೆ ಮಾಡಿಬಿಡ್ರಿ, ಯಾರ್ದು ಏನು ಅನ್ನೋದು ಗೊತ್ತಾಗಿಬಿಡಲಿ, ಅವ್ರ ಸಂಪತ್ತು ಎಷ್ಟಿದೆ, ನಮ್ಮವ್ರು ಎಷ್ಟು ಹೆಚ್ಚಿದಾರೋ ಅದೆಲ್ಲರೂ ಒಂದು ಸರ್ತಿ ಅಳತೆ ಆಗಿಬಿಡಲಿ, ತಲೆ ಎಣಿಕೆ ಆಗಿಬಿಡಲಿ. ಅದು ಒಂದು ನಿಖರವಾಗಿರ್ತಕ್ಕಂಥ ಜನಸಂಖ್ಯೆಯ ನಿಖರವಾಗಿರ್ತಕ್ಕಂಥ ಒಂದು ಚರಿತ್ರಾರ್ಹ ದಾಖಲೆಯಾಗಿ ಉಳಿಯುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಂತ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಲ್ಲರೂ ಕೂಡ ಏನಾಗಿದೆ, ಈಗಾಗಲೇ 19 ಜಿಲ್ಲೆಗಳಲ್ಲಿ AKAD ಬರೆದಿದ್ದಾರೆ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು, ಬಳ್ಳಾರಿ ಮತ್ತು ವಿಜಯನಗರ 2 ಜಿಲ್ಲೆಗಳು, ಒಟ್ಟು 19 ಜಿಲ್ಲೆಗಳಲ್ಲಿ AKAD ಬರ್ತಾ ಇದ್ದಾರೆ. ಸೊ ಅದನ್ನ ನಾವೇನಾಗಿದೆ ಸಬ್ ಕ್ಯಾಸ್ಟ್ ಇದು ಮಾಡ್ತಿದ್ದಾರೆ ಈಗ ಅಂತ ಬರೆಸಿದ್ದಾರೆ. ಇನ್ನೊಂದೇನಾಗಿದೆ, ಸೀರಿಯಲ್ ನಂಬರ್ 22, ಇದಕ್ಕೆಲ್ಲನೂ ಕೂಡ ಈಗ ನಂಬರ್ ಕೊಟ್ಟಿದ್ದಾರೆ. 22ರಲ್ಲಿ ಬಾಂಬಿ ಅಂತಿದೆ, ಅಸಾದರು, ಅಸಾದಿ, ಚೆಮ್ಮಾಡಿಯ, ಚಮ್ಮಾರ್, ಚಂಬಾರ್, ಚಮಗಾರ್, ಹರಳಯ್ಯ, ಹರಳಿ, ಕಲ್ಪ, ಮಚಿಗಾರ್, ಮೂಚಿಗಾರ್, ಮಾದರ್, ಮಾದಿಗ್, ಮೂಚಿ, ಮುಚ್ಚಿ, ತೆಲುಗು ಮೂಚಿ, ಕಮತಿ ಮೋಚಿ, ರಾಣಿಗರ್, ರೋಹಿದಾಸ್, ರೋಹಿತ್, ಸಮಗಾರ್. ಇಷ್ಟು ಏನಾಗಿದೆ, ಸುಮಾರು 23 ಸಿನಾನಿಮಸ್ಸು ಈ ಬಾಂಬಿಯಲ್ಲಿ ಬರ್ತಾ ಇದೆ. ಬಾಂಬಿ ಎಂಬುದೊಂದು ಗುಜರಾತ್ ಐತಿಹಾಸಿಕ ತೀರ್ಪನ್ನು ಯಾರು ಕೊಟ್ಟರು ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟು, ಅದು ಒಂದು ಕೋರ್ಟ್ ಕೊಟ್ಟದರ ಫಲವಾಗಿ ತಾರೀಕಿನವರೆಗೂ ಮನೆಗೂ ಬರ್ತಾರೆ. ಎಲ್ಲರ ಮನೆ, ಲಿಂಗಾಯತರ ಮನೆಗೆ ಹೋಗ್ತಾರೆ, ಬ್ರಾಹ್ಮಣರ ಮನೆಗೂ ಹೋಗ್ತಾರೆ, ಕದ ತಟ್ಟು ಕೇಳ್ತಾರೆ, ನೀವು ಶೆಡ್ಯೂಲ್ ಕಾಸ್ಟ್ ಅಂತಂದೇಳಿ. ನೋಡಿ, ನನ್ನ ಹೆಂಡತಿ ಬಂದೇಳೆ, ನಮ್ಮೂರಿಬ್ಬರು ಮಕ್ಕಳು ಬಂದಾರೆ, 2 ಮೊಮ್ಮಕ್ಕಳು ಬಂದಾರೆ, ನೀವು ಯಾರು ಕೂಡ ಕರ್ಕೊಂಬಂದಿಲ್ಲ. ಕುಂದ್ರಸಪ್ಪ ಹುಲಿ ನಮ್ಮ ಮೊಮ್ಮಗ ಕುಂದ್ರು. ಅದರಿಂದ ನೋಡಿ, ನೀವೆಲ್ಲ ಕಲ್ತ್ಕೋಬೇಕು. ಇನ್ಮೇಲೆ ಎಲ್ಲ ಫ್ಯಾಮಿಲಿ ಸಮೇತ ಯಾವ್ದಾರ ಒಂದು ಇದು ಅಂದರೆ ಅವರೇ ಬಂದ್ರೆ, ನಾನೇ ಕರೆದಲೇ ಇರಲ್ಲ, ಅವರೇ ಬಂದ್ಬಿಡೋರು. ಇಲ್ಲಿ ಒಳಗೆ ಊಟ ಇದೆ ಅಂತ ಗೊತ್ತಾಯ್ತೇನೋ ಬಂದ್ಬಿಡ್ತಾರೆ. ಮಧ್ಯಾಹ್ನ ಒಲೆ ಹಚ್ಚಕ್ಕೆ ಆಗ್ತಲ್ಲ, ಸರಿ ಇದು ರೆಡಿ ಇದೆ. 19ರಿಂದ 21ರವರೆಗೆ, 19ನೇ ತಾರೀಕು 21ರವರೆಗೆ 3 ದಿನಗಳ ಕಾಲ ಪ್ರತಿ ಒಂದು ಕ್ಷೇತ್ರದಲ್ಲಿ ಒಂದು ಸೆಂಟರ್ ಮಾಡಿರ್ತಾರೆ. ಏನು 5ನೇ ತಾರೀಕಿಂದ 17ನೇ ತಾರೀಕಿನವರೆಗೂ ಯಾರು ಬರೋಕ್ಕಾಗಲಿಲ್ಲ, ಎಲ್ಲರೂ ಹೋಗಿದ್ರು ಅಂತಂದರೆ ಅವರು ನೇರವಾಗಿ ಬಂದು ಅಲ್ಲಿ ಬಂದು ತಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಗೊಂಬಂದು ತಮ್ಮ ವಿವರವನ್ನು ಸಲ್ಲಬೇಕು. ಮತಗಟ್ಟೆ ಹತ್ರ ಬಂದು
ಅವ್ರು ಕೊಡಬೇಕು ಎಲ್ಲ ಕಡೆಗೂ, ಎಲ್ಲ ಮತಗಟ್ಟೆಯಲ್ಲಿ ಗೊತ್ತಲ್ಲ, ಪೋಲಿಂಗ್ ಸ್ಟೇಷನ್ ನೀವೇನು ಓಟ್ ಹಾಕೋಕೆ ಹೋಗಿರಲ್ಲ ಎಲ್ಲ ಇಸ್ಕೊಂಡು ಆ ಸ್ಥಳಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ನಿಮ್ಮ ವಿವರವನ್ನು ಬರೆಸ್ಬೇಕು. ಅದಾದಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್. ಈ ಕೆಲವರೆಲ್ಲ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇರ್ತಾರೆ, ಯಾರೋ ಬಂದು ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಾನೆ, ಅವ್ನು ಕದ ತಡ್ತಾನೆ, ಅವನ್ಯಾರ ಪಕ್ಕದ ಮನೆ ಇವನೇನು ಬರೆಸ್ತಾನೆ ಅಂತಂದೇಳಿ ಅವನೇನ ಬಂದು ನೋಡಿದ್ನೆ ಅಂದರೆ ನೀವೇ ಒಂದು ಬೇಕಾದ್ರೆ ಸರ್ವೆ ಮಾಡಿ ಇಟ್ಕೊಳ್ರಿ, ಅವ್ರು ಬರೋದ್ರೊಳಗಾಗಿನೇ ಆ ಫಾರ್ಮೆಟ್ ಬೇಕಾದ್ರೆ ಫಾರ್ಮೆಟ್ ನಾವು ಕೊಡ್ತೀವಿ, ಬೇಕಾದ್ರೆ ಪ್ರಿಂಟ್ ಮಾಡಿ ಕೊಡ್ತೀವಿ. ಗೊತ್ತಾಯ್ತರ? ಈ ರೀತಿ ಏನಾದರೂ ನಾವು ಮಾಡಿದೆವು ಅಂತಂದರೆ ದೊಡ್ಡ ಅನಾಹುತ ನಮಗೆ ಕಾದಿದೆ. ಅವರಲ್ಲಿರುವಂಥ ಅಗ್ರೆಸಿವ್, ಅವರಲ್ಲಿರ್ತಕ್ಕಂಥ ಎಲ್ಲ ಬಲ ನಮ್ಮಲ್ಲಿಲ್ಲ. ಆದರೆ ನಮಗೆ ಒಂದು ಆತ್ಮಬಲ ಇದೆ, ನಮಗೆ ಬದುಕಬೇಕು ಅಂತಕ್ಕಂಥ ಬಲ ಇದೆ ಅಲ್ವಾ? ನಮ್ಮ ಮಕ್ಕಳ ಭವಿಷ್ಯ ನಮ್ಮನ್ನು ಕಂಡ್ರೆ ಭಯ ಅಲ್ಲ, ಬೇರೆ ಜಾತಿಯವ್ರಿಗೆ ಭಯ ಆಗಿ ಅಯ್ಯೋ ನಾನು ಮಾತಾಡಿದ್ರೆ ಹೆಂಗಪ್ಪ, ಹೌದು ಕಣ್ರಿ ಮಾದಿಗರು ಭಾಳ ಹಿಂದುಳಿದಾರ್ರಿ, ಏನೇನೇ ಸಿಕ್ಕಲ್ಲ ಕಣ್ರಿ ಅವ್ರಿಗೆ, ಮನೆ ಇಲ್ಲ ಏನಿಲ್ಲ ಅಂತಂದು ಹೇಳ್ತಾರೆ. ಬಹಿರಂಗವಾಗಿ ಹೇಳೋಕ್ಕೆ ಭಯ ಪಡ್ತಾರೆ. ಆ ರೀತಿಯಾದಂಥ ಒಂದು ಭಯವನ್ನು 7 ಸರಿ ಅಲ್ಲಿ MP ಆಗಿ ಮಂತ್ರಿಯಾಗಿ ಅವರೆಲ್ಲ ಬಂದರು. ಹೀಗೆ ನಮ್ಮ ರಾಜಕೀಯ ಪ್ರಾತಿನಿಧ್ಯನೂ ಕೂಡ ಇವತ್ತು ಅತ್ಯಂತ ಕಡಿಮೆಯಾಗಿದೆ. ಯಾಕೆ ಅಂತಂದು ಹೇಳಿದರೆ ಗೆಲ್ಲಲ್ಲ, ಸೋಲ್ತಾರೆ. ಈಗ ನನ್ನನ್ನೇ ನಾವು ಈ ಹೋರಾಟ ಅದು ಮಾಡೋದನ್ನು ಸಹಿಕೊಳ್ಳದೆ ಪ್ಯಾಕೇಜ್ ಮಾಡಿ ನಮ್ಮನ್ನು ಸೋಲಿಸ್ಬಿಡ್ತಾರೆ. ಪ್ಯಾಕೇಜ್ ಮಾಡಿ ಅದರಲ್ಲೂ ಕೂಡ ನಮ್ಮವು ಕೂಡ ಸೇರ್ಕೊಂಡ್ಬಿಡ್ತಾವೆ. ಅವಕ್ಕೇನು ಗೊತ್ತು, ಒಳ್ಳೆ ರೇಟ್ ಕೊಟ್ಬಿಟ್ರೆ ಮುಗಿದೋಯ್ತು, ಯಾರು ಬೇಕಾದ್ರೂ ಮುಗಿಸ್ಬಿಡ್ತಾರೆ. ಅದರಿಂದ ಅಂಥ ಮೂರ್ಖರು ಸ್ವಲ್ಪ ಜನ, ಎಲ್ಲರಲ್ಲ, ನಮಗೂ ಇದಾಯಿತು. ಈಗ ನಿಮ್ಮ ಊರಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿರಿ, ಅವರು ಬರೆಯಕ್ಕೆ ಬಂದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಮನೆ ಬರ್ಕೊಳ್ರಿ ಇವ್ರದ್ದು ಅಂತ ಹೇಳ್ರಿ. ಅದಕ್ಕಿಂತ ಮುಂಚೆನೆ ನೀವೇ ಒಂದು ಎಕ್ಸರ್ಸೈಸ್ ತಗೊಳ್ರಿ, ಸರ್ವೆ ಮಾಡಿ ಇಟ್ಕೊಳ್ರಿ. ಆಂಜನೇಯ ಹೆಂಡತಿ ಹೆಸರು, ಮಕ್ಕಳು, ಇವ್ರು ಏನೇನು ಓದಿದ್ದಾರೆ, ಇಷ್ಟೇ ಬರ್ಕೊಳಮ್ಮ ಅಂತಂದು ನೀವೇ ಲೆಕ್ಕ ಹಾಕಿಬಿಡ್ಬೋದು. ಈ ಊರಲ್ಲಿ ನಾವು ಇಷ್ಟು ಜನ ಇದ್ದೇವೆ ಅಂತಂದೇಳಿ, ಇಷ್ಟೇ ಬೇಕಾಗಿರೋ ನಮಗೆ. ಅವ್ರು ಉಳಿದು ಅವ್ರು ಬರ್ಕೊಳ್ತಾರ್ಬೇಕಾದ್ರೆ ಫಾರ್ಮೆಟನ್ನು ಕೂಡ ಕೊಡಬೇಕು ಅಂತಂದೇಳಿ ನಮ್ಮ ಜಯಗನೂರು ಅವರು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳ್ತಾ, ಅವ್ರ ಬುದ್ಧ ಇವತ್ತೆಷ್ಟೋ ಜನ ಏನಪ್ಪ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ನನ್ನ ಜನ ಸೋಲಿಸಿದ್ರು ಅಂತ ಹೇಳ್ತಾರಲ್ಲ, ಬುದ್ಧರ ನುಡಿ ಅವರಲ್ಲಿದೆ. ಸೋಲು ಹೇಡಿಗಳನ್ನು ಹಿಮ್ಮೆಟ್ಟಿಸ್ತದೆ, ಶೂರರನ್ನು ಪ್ರೋತ್ಸಾಹಿಸ್ತದೆ ಅಂತಕ್ಕಂಥನಾಗಿ ಈ ಬುದ್ಧನ ಆದರ್ಶದವಾಗಿರ್ತಕ್ಕಂಥ ಅವರು ಪ್ರೋತ್ಸಾಹ ತೆಗೆದುಕೊಂಡು ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಮಗೆ ಈ ಸೇವೆ ಮಾಡಲು ಇವತ್ತು ನಾಡಿನ ಜನ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಲ್ಲರೂ ಕೂಡ ಏನಾಗಿದೆ, ಈಗಾಗಲೇ 19 ಜಿಲ್ಲೆಗಳಲ್ಲಿ AKAD ಬರೆದಿದ್ದಾರೆ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು, ಬಳ್ಳಾರಿ ಮತ್ತು ವಿಜಯನಗರ 2 ಜಿಲ್ಲೆಗಳು, ಒಟ್ಟು 19 ಜಿಲ್ಲೆಗಳಲ್ಲಿ AKAD ಬರ್ತಾ ಇದ್ದಾರೆ. ಅದನ್ನ ನಾವೇನಾಗಿದೆ ಸಬ್ ಕ್ಯಾಸ್ಟ್ ಇದು ಮಾಡ್ತಿದ್ದಾರೆ ಈಗ ಅಂತ ಬರೆಸಿದ್ದಾರೆ. ಇನ್ನೊಂದೇನಾಗಿದೆ, ಸೀರಿಯಲ್ ನಂಬರ್ 22, ಇದಕ್ಕೆಲ್ಲನೂ ಕೂಡ ಈಗ ನಂಬರ್ ಕೊಟ್ಟಿದ್ದಾರೆ. 22ರಲ್ಲಿ ಬಾಂಬಿ ಅಂತಿದೆ, ಅಸಾದರು, ಅಸಾದಿ, ಚೆಮ್ಮಾಡಿಯ, ಚಮ್ಮಾರ್, ಚಂಬಾರ್, ಚಮಗಾರ್, ಹರಳಯ್ಯ, ಹರಳಿ, ಕಲ್ಪ, ಮಚಿಗಾರ್, ಮೂಚಿಗಾರ್, ಮಾದರ್, ಮಾದಿಗ್, ಮೂಚಿ, ಮುಚ್ಚಿ, ತೆಲುಗು ಮೂಚಿ, ಕಮತಿ ಮೂಚಿ, ರಾಣಿಗರ್, ರೋಹಿದಾಸ್, ರೋಹಿತ್, ಸಮಗಾರ್. ಇಷ್ಟು ಏನಾಗಿದೆ, ಸುಮಾರು 23 ಸಿನಾನಿಮಸ್ಸು ಈ ಬಾಂಬಿಯಲ್ಲಿ ಬರ್ತಾ ಇದೆ. ಬಾಂಬಿ ಎಂಬುದೊಂದು ಗುಜರಾತಲ್ಲಿ ಮಾಡೋರಿಗೆ ಏನಾಗಿದೆ ಬಾಂಬಿ ಅಂತ ಹೇಳ್ತಾರಂತೆ. ಅದನ್ನೇನಾಗಿದೆ ಇಲ್ಲಿ ತಗೊಂಡು ಇಷ್ಟು
ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳ್ತಾ, ಅವ್ರ ಬುದ್ಧ ಇವತ್ತೆಷ್ಟೋ ಜನ ಏನಪ್ಪ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನನ್ನ ಜನ ಸೋಲಿಸಿದ್ರು ಅಂತ ಹೇಳ್ತಾರಲ್ಲ, ಬುದ್ಧರ ನುಡಿ ಅವರಲ್ಲಿದೆ. ಸೋಲು ಹೇಡಿಗಳನ್ನು ಹಿಮ್ಮೆಟ್ಟಿಸ್ತದೆ, ಶೂರರನ್ನು ಪ್ರೋತ್ಸಾಹಿಸ್ತದೆ ಅಂತಕ್ಕಂಥನಾಗಿ ಈ ಬುದ್ಧನ ಆದರ್ಶದವಾಗಿರ್ತಕ್ಕಂಥ ಅವರು ಪ್ರೋತ್ಸಾಹ ತೆಗೆದುಕೊಂಡು ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಅವರೊಟ್ಟಿಗೆ